ನಮಸ್ಕಾರ ಸ್ನೇಹಿತರೆ, ಜೈ ಶ್ರೀರಾಮ್. ಎಲ್ಲರೂ ಒಳ್ಳೆಯ ಗೌರಿ ಗಣೇಶ ಹಬ್ಬ ಆಚರಿಸಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿನ್ನೆ ರಾಮಾಯಣ ಓದ್ತಾ ಇದ್ದೆ, ಸುಂದರಕಾಂಡದಲ್ಲಿ ಒಂದು ಒಳ್ಳೆಯ ಸನ್ನಿವೇಶ ಬರುತ್ತೆ. ಹನುಮಂತ ಸೀತೆಯನ್ನು ಕಂಡು ಇಡೀ ಲಂಕೆಯನ್ನು ದಹನ ಮಾಡಿ ಉತ್ತರ ಸಮುದ್ರಕ್ಕೆ, ಅಂದರೆ ಎಲ್ಲಿಂದ ಅವನು ಮುಂಚೆ ಹಾರಿದ್ದ ಅಲ್ಲಿಗೆ ವಾಪಸ್ ಹಾರಿ ಬರ್ತಾನೆ. ಬಂದಾಗ ಜಾಂಬವಂತ ಮತ್ತು ಇತ್ಯಾದಿ ವಾನರರು ಅವನ್ನ ಕೇಳ್ತಾನೆ, ಹೋದ ಕೆಲಸ ಏನಾಯಿತು ಅಂತ. ಆಗ ಆಂಜನೇಯ ಹೇಳ್ತಾನೆ, ಕಂಡೆ ಸೀತೆಯ ಅಂತ. ನನಗೆ ಒಂದು ನಿಮಿಷ ಕುತೂಹಲ ಮೂಡಿತು, ಯಾಕೆ ಸೀತೆಯನ್ನು ಕಂಡೆ ಅಂತ ಹೇಳಲಿಲ್ಲ, ಕಂಡೆ ಸೀತೆಯ ಅಂತ ಹೇಳ್ದ ಅಂತ. ಅದಕ್ಕೆ ಒಂದು ಉಲ್ಲೇಖ ಮಾಡ್ತಾರೆ ವಾಲ್ಮೀಕಿ, ನಾವು ಹೇಗೆ ಮಾತಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ಪರಿಸ್ಥಿತಿಲಿ ಯಾವ ರೀತಿ ಮಾತಾಡಿದ್ರೆ ಒಳ್ಳೆಯದು ಅಂತ ತೋರಿಸ್ಕೊಟ್ಟಿದ್ದಾರೆ. ಕಂಡೆ ಸೀತೆಯ ಅನ್ನೋ ಮುಖಾಂತರ ಹನುಮಂತ ಅಲ್ಲಿರುವ ಅಷ್ಟೂ ಜನಗಳಿಗೆ ಒಂದು ಗಾಬರಿಯನ್ನು ಮೂಡಿಸುವಂಥ ಪರಿಸ್ಥಿತಿ ಬರ್ದಿರೋಂಗೆ ನೋಡ್ಕೋತಾನೆ. ಹೇಗೆ ಅಂದರೆ, ಈಗ ನೀವು ಸೀತೆ ಅಂತಂದರೆ ಅನೇಕ ಜನ ಅನೇಕ ರೀತಿ ಯೋಚನೆ ಮಾಡೋದು. ಈಗ ನಮಗೇನೋ ಅಂದರೆ ಸೀತೆ ಅಂದ ತಕ್ಷಣ ಸೀತೆಗೆ ಏನಾಯ್ತಪ್ಪ, ನಮ್ಮ ತಾಯಿ ಸೀತೆಗೆ ಏನಾಯಿತು ಅನ್ನೋ ಒಂದು ಗಾಬರಿಯಾಗುವಂತಹ ಅಥವಾ ನಾವು ಸ್ವಂತವಾಗಿ ಯೋಚನೆ ಮಾಡುವಂತಹ ಒಂದು ಸನ್ನಿವೇಶ ಬರ್ಬೋದು. ಅದಕ್ಕೆ ಆಂಜನೇಯನ ಪ್ರಮುಖವಾದ ಕೆಲಸ ಏನು, ಸೀತೆಯನ್ನು ನೋಡೋದು. ಅದಕ್ಕೆ ಮೊದಲು ಹೇಳ್ತಾನೆ ಕಂಡೆ ಸೀತೆಯ ಅಂತ. ಇದರಿಂದ ಕಲಿಯೋದೇನೆಂದರೆ, ನಮಗೆ ಹೇಗೆ ನಾವು ನಮ್ಮ ಭಾವನೆಗಳನ್ನು, ನಮ್ಮ ಮನಸ್ಸಿನ ಉದ್ವೇಗಗಳನ್ನು ಅನೇಕ ಬಾರಿ ನಾವು ಹೇಗೆ ವ್ಯಕ್ತಪಡಿಸ್ತೀವಿ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟಿರಲ್ಲ, ವ್ಯಕ್ತಪಡಿಸ್ತೀವಿ. ಇದರಿಂದ ಕಲಿಯೋ ಸಂದೇಶ ಏನು ಅಂದರೆ, ನಮ್ಮ ಮಾತು, ನಾವು ಮಾತಾಡುವ ರೀತಿ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಇದರಿಂದ ಕಲಿಯೋಣ, ಪ್ರೀತಿಯಿಂದ ಮಾತಾಡೋಣ, ನಗುತ್ತಾ ಮಾತಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.